ಹಾಯ್ ಹಲೋ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಲಿತಾ ಅರುಣ್ ವ್ಲಾಗ್ಸ್. ಇವತ್ತಿನ ವ್ಲಾಗ್ ಬಂದುಬಿಟ್ಟು ಹಬ್ಬದ ವ್ಲಾಗ್ ಆಗಿರುತ್ತೆ. ಐ ಹೋಪ್ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗುತ್ತೆ ಅಂತಲೇ ಅಂದ್ಕೊತೀನಿ. ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಅಂತ ಹೇಳ್ತಾ ವ್ಲಾಗ್ನ ಶುರು ಮಾಡಿಬಿಡೋಣ ಬನ್ನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದರೆ ನೋಡ್ತಾ ಇದ್ದೀರೋ ಫಸ್ಟ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಒಂದು ಲೈಕ್ ಕೊಡೋದ್ರಿಂದ ನನಗೆ ಒಳ್ಳೊಳ್ಳೆ ಕಂಟೆಂಟ್ ಮಾಡೋಕ್ಕೆ ಬೂಸ್ಟ್ ಸಿಗುತ್ತೆ. ಹಾಗಾದರೆ ವಿಡಿಯೋದಲ್ಲಿ ಹೋಗೋಣ ಬನ್ನಿ. ನೋಡಿ ಹೂವು ಎಷ್ಟೊಂದು ಚೆನ್ನಾಗಿ ಬಂದಿದೆ ಅಂದರೆ ಎಷ್ಟೊಂದು ಬಂದುಬಿಟ್ಟಿದೆ, ತುಂಬ ಜಾಸ್ತಿ ಇದೆ ಹೂವುಗಳು. ಇವಾಗ ನಾನು ಒಂದೊಂದೇ ಕಟ್ ಮಾಡ್ತೀನಿ ಪೂಜೆಗಂತ. ಪೊಂಗಲ್ ಮಾಡಿ ಈಗ ಪೂಜೆಗೆ ರೆಡಿ ಮಾಡ್ತೀನಿ. ಹೂವು ಎಲ್ಲ ಕಿತ್ಕೊಂಬಂದಿದ್ದಾಯಿತು. ಈಗ ಪೂಜೆಗೆ ರೆಡಿ ಮಾಡೋಣ. ಮಾವಿನ ಸೊಪ್ಪೆಲ್ಲ ಸಿಂಪಲ್ಲಾಗಿ ಈ ಥರ ಮಾವಿನ ಸೊಪ್ಪೆಲ್ಲ ಇದು ಮಾಡಿದ್ದೀನಿ. ಈಗ ಪೂಜೆ ಫ್ರಂಟ್ ಬಾಗಿಲಿಗೂ ಹಾಗೆ ದೇವ್ರ ಮನೆ ಕೂಡ ನಾನಿಲ್ಲಿ ಮಾವಿನ ಸೊಪ್ಪು ಕಟ್ಟು ಅಲಂಕಾರ ಮಾಡಿದ್ದೀನಿ. ಇವಾಗ ನಾನು ನೈವೇದ್ಯಕ್ಕೆ ಅಂತ ಸ್ವಲ್ಪ ಪೊಂಗಲ್ ಮಾಡ್ತಾಯಿದ್ದೆ. ನಮ್ಮ ಮನೆಯಲ್ಲಿ ಅಷ್ಟೊಂದು ಇಷ್ಟಪಡಲ್ಲ ಪೊಂಗಲ್ಲು, ಹಾಗಾಗಿ ನಾನು ರೇರ್ ಅಂದರೆ ಸಂಕ್ರಾಂತಿ ಹಬ್ಬದ ದಿನವೇ ಪೊಂಗಲ್ ಮಾಡೋದು. ಇಲ್ಲಿ ನಿಮಗೆ ರೆಸಿಪಿ ಕೂಡ ಸ್ವಲ್ಪ ತೋರಿಸ್ಬಿಡ್ತೀನಿ ಬೇಗನೆ. ನಾನಿಲ್ಲಿ ಒಂದು ಚಿಕ್ಕ ಕುಕ್ಕರ್ ತೊಗೊಂಡು ಒಂದು ಸ್ಪೂನಷ್ಟು ತುಪ್ಪ ಹಾಕಿ ಅದಕ್ಕೆ ಒಂದು ಟೀ ಕುಡಿಯೋ ಗ್ಲಾಸಲ್ಲಿ ಕಪ್ ಇರುತ್ತಲ್ಲ ಅದರಲ್ಲಿ ಒಂದು ಗ್ಲಾಸಷ್ಟು ಹೆಸರು ಬೇಳೆನ ಹಾಕ್ಕೊಂಡಿದ್ದೀನಿ. ಹೆಸರು ಬೇಳೆ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಂಡಿದ್ದೀನಿ. ಅದೇ ಕಪ್ಪಲ್ಲಿ ನಾನು ಒಂದು ಕಪ್ಪಷ್ಟು ಅಕ್ಕಿನ ತೊಳೆದು ನೆನೆಸಿಟ್ಕೊಂಡಿದ್ದೆ, ಅದು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಈಗ 1 ಕಪ್ಪು ಅಕ್ಕಿ 1 ಕಪ್ಪು ಹೆಸರು ಬೇಳೆಗೆ 5 ಕಪ್ಪಷ್ಟು ನೀರು ಹಾಕ್ಕೊತಾ ಇದ್ದೀನಿ ನಾನಿಲ್ಲಿ. ನೀರು ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ, ಯಾಕಂದರೆ ಪೊಂಗಲ್ಲು ಗಟ್ಟಿಯಾಗಿ ಹೋಗ್ಬಿಡುತ್ತೆ, ಹೆಸರು ಬೇಳೆ ಇರುತ್ತಲ್ಲ ಅದಕ್ಕೋಸ್ಕರ. ನೋಡಿ ಎಲ್ಲ ಮಿಕ್ಸ್ ಮಾಡಿಕೊಂಡು ನಾನಿವಾಗ ಕುಕ್ಕರ್ನ ಲಿಡ್ ಕ್ಲೋಸ್ ಮಾಡಿ 5 ವಿಷಿಲ್ವರೆಗೂ ಕೂಗಿಸ್ಕೊತೀನಿ. 5ರಿಂದ 6ವರೆಗೂ ಕೂಗಿಸ್ಕೊಳ್ಳಿ, ಯಾಕಂದರೆ ಸಣ್ಣ ಕುಕ್ಕರ್ ಅಲ್ವಾ, ಬೇಯೋದು ಬೇಗ ಬೇಯಲ್ಲ, ಲೇಟ್ ಆಗುತ್ತೆ ಒಂಚೂರು. ಅದಕ್ಕೋಸ್ಕರ ನಾನಿಲ್ಲಿ ಕುಕ್ಕರ್ ಲಿಡ್ಡನ್ನ ಕ್ಲೋಸ್ ಮಾಡ್ತಾಯಿದ್ದೀನಿ. ಕ್ಲೋಸ್ ಮಾಡಿ 5 ವಿಷಿಲ್ ತನಕ ಕೂಗಿಸ್ಕೊತಾ ಇದ್ದೀನಿ. 5 ವಿಷಿಲ್ ಕೂಗಿಸ್ಕೊಂಡು ಆದಮೇಲೆ ಇಲ್ಲಿ ನೋಡಿ ಸ್ಮೂತಾಗಿ ಚೆನ್ನಾಗಿ ಬೆಂದಿದೆ ಹೆಸರುಬೇಳೆನೂ ಹಾಗೆ ಅಕ್ಕಿನೂ, ಅನ್ನ ಕೂಡ ಚೆನ್ನಾಗಿ ಬಂದಿದೆ. ಇವಾಗ ಪೊಂಗಲ್ನ ಮಾಡ್ಕೊಳ್ಳೋಣ. ನಾನಿಲ್ಲಿ 1-2 ಕಪ್ಪಷ್ಟು ಹಾಲು ಹಾಕ್ಕೊತಾ ಇದ್ದೀನಿ. ಇದಕ್ಕೇ ಹಾಲು ಹಾಕ್ಕೊತಾ ಇದ್ದೀನಿ 1-2 ಕಪ್ಪಷ್ಟು. ಸ್ವಲ್ಪ ನಮಗೆ ತೆಳ್ಳಗಿದ್ರೆ ಚೆನ್ನಾಗೇ ಅನಿಸುತ್ತೆ ನಮ್ಮ ಮನೇಲಿ, ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿ ಹಾಲು ಹಾಕ್ಕೊಂಡಿದ್ದೀನಿ. ಇವಾಗ ಈ ಹಾಲೆಲ್ಲ ಒಂದು ಸ್ವಲ್ಪ ಬೇಯಬೇಕು. ಬೆಂದಾದಮೇಲೆ ನಾನಿಲ್ಲಿ 1 ಕಪ್ಪಷ್ಟು ಸಕ್ಕರೆನ ಹಾಕ್ಕೊಂಡಿದ್ದೀನಿ. ಸ್ವೀಟ್ ಸ್ವಲ್ಪ ಜಾಸ್ತಿ ತಿನ್ನೋರಿದ್ರೆ ಇನ್ನೊಂಚೂರು ಜಾಸ್ತಿ ಹಾಕ್ಕೋಬೋದು. ಹಾಗೆ ಇಲ್ಲಿ ಬೇಯಿಸ್ಕೊತಾ ಇದ್ದೀನಿ. ಇದನ್ನು ಪಕ್ಕಕ್ಕೆ ಇಟ್ಕೊಂಡ್ಬಿಡೋಣ. ಪಕ್ಕಕ್ಕೆ ಇಟ್ಕೊಂಡ್ಮೇಲೆ ನಾನಿಲ್ಲಿ ಒಗ್ಗರಣೆ ಪ್ಯಾನ್ ಇರುತ್ತಲ್ಲ ಅದರಲ್ಲಿ 1-2 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ತುಪ್ಪ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಗೋಡಂಬಿ, ಸ್ವಲ್ಪ ದ್ರಾಕ್ಷಿನ ಹಾಕ್ಕೊಂಡು ಇಲ್ಲಿ ತುಪ್ಪದಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ, ತುಂಬ ಸಿಂಪಲ್ಲು ಪೊಂಗಲ್ ಮಾಡೋದು. ಈ ರೆಸಿಪಿನ ನಿಮ್ಗೆ ಇಷ್ಟ ಆದರೆ ನೀವು ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ನಾನಿಲ್ಲಿ ಇದಾದಮೇಲೆ ನೋಡಿ ಬೇಯಿಸಿಟ್ಕೊಂಡಿರೋಂತಹ ಸಕ್ಕರೆನೂ ಕರ್ಗೋಗಿದೆ, ಇವಾಗ ಸೈಡಿಗೆ ಇಟ್ಟಿದ್ದು. ಇವಾಗ ನಾನೀಗ ಇದಕ್ಕೆ ತುಪ್ಪದಲ್ಲಿ ಹುರಿದಿಟ್ಕೊಂಡಿರುತ್ತೆ ಗೋಡಂಬಿ, ದ್ರಾಕ್ಷಿ ಕೂಡ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಹಾಗೆ ಸ್ವಲ್ಪ ಏಲಕ್ಕಿ ಪುಡಿನೂ ಉದುರಿಸ್ಕೊತಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಟೇಸ್ಟು, ಹಾಗಾಗಿ ಸ್ವಲ್ಪ ಏಲಕ್ಕಿ ಪುಡಿ ಉದುರಿಸ್ಕೊಳ್ಳಿ. ನೋಡಿ ಇದೆಲ್ಲ ಆಗಿದೆ. ಇವಾಗ ಇದನ್ನು ನಾನಿವಾಗ ನೈವೇದ್ಯಕ್ಕೆ ಅಂತ ತಗೊಂಡ್ಬಿಡ್ತಾ ಇದ್ದೀನಿ. ಸ್ವಲ್ಪ ಕಲಿಸ್ಕೊಂಬಿಟ್ಟು ನೈವೇದ್ಯಕ್ಕೆ ಅಂತ ತಗೊಂಡ್ಬಿಡ್ತಾ ಇದ್ದೀನಿ. ಆಲ್ರೆಡಿ ಟೈಮ್ ಆಗಿಬಿಟ್ಟಿತ್ತು. ನಾನಿವತ್ತು ಎದ್ದಿದ್ದೆ ಲೇಟು, ಹಬ್ಬದ ದಿನ ಕೂಡ ಲೇಟಾಗಿ ಎದ್ಬಿಟ್ಟೆ ಇವತ್ತು, ಹಾಗಾಗಿ ಲೇಟಾಗಿದೆ. ಹಾಗಾಗಿ ಇವಾಗ ಬೇಗನೆ ತಗೊಂಬಿಟ್ಟು ಪೂಜೆಗೆ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ನೆನ್ನೆನೇ ದೇವ್ರ ಪಾತ್ರೆ ಎಲ್ಲ ತೊಳೆದು ಕ್ಲೀನ್ ಮಾಡಿಟ್ಟಿದ್ದೆ. ಈಗ ಪೂಜೆಗೆ ರೆಡಿ ಮಾಡ್ಕೊಳ್ಳೋಣ.
ಏನಿಲ್ಲ, ಇಲ್ಲಿ ಮಂಗಳಾರತಿ ಎಲ್ಲ ಬೆಳಗ್ಗೆ ಧೂಪ ಎಲ್ಲ ಹಾಕಿ ದೇವರಿಗೆ ಪೂಜೆ ಮಾಡಿಕೊಂಡೆ. ವರ್ಷದ ಮೊದಲ ಹಬ್ಬ ಆಗಿರೋದ್ರಿಂದ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಎಳ್ಳು ಬೆಲ್ಲ ತಿಂದು ಒಳ್ಳೊಳ್ಳೆ ಮಾತಾಡಿ ಅಂತಲೂ ನಾನು ಹೇಳ್ತಾ ಇದ್ದೀನಿ. ಪೂಜೆ ಎಲ್ಲ ಆಲ್ರೆಡಿ ಮುಗ್ದಿದೆ. ಇವಾಗ ಮೀಶೋಯಿಂದ ಒಂದು ಬ್ಲೌಸ್ ತರಿಸಿದ್ದೆ, ಅದನ್ನೇ ನಿಮ್ಮ ಹತ್ರ ಶೇರ್ ಮಾಡ್ತಿದ್ದೀನಿ. ಎಷ್ಟು ಲೇಟಾಗಿ ಬಂದಿದೆ ನೋಡಿ. ಬ್ಲೌಸ್ ಯಾವತ್ತು ತರಿಸಿದ್ವಿ, ಯಾವತ್ತು ಬಂದಿದೆ ಇದು ಬ್ಲೌಸು. ಫಂಕ್ಷನ್ನು ಮುಗ್ದೋಯ್ತು, ಸ್ಕೂಲ್ ಫಂಕ್ಷನ್ನು, ಈಗ ಬಂದಿದೆ ಬ್ಲೌಸು. ಏನು ಮಾಡೋದು ಹೇಳಿ, ಇಷ್ಟು ಲೇಟಾಗಿ ಬಂದರೆ ಏನು ಪ್ರಯೋಜನ. ಆ್ಯಕ್ಚುಲಿ ಫಂಕ್ಷನ್ ಟೈಮಲ್ಲಿ ಬರಬೇಕಾಗಿತ್ತು ಈ ಬ್ಲೌಸು, ಸ್ಕೂಲ್ ಫಂಕ್ಷನ್ ಇತ್ತು. ನೋಡಿ, ಇದಾದಮೇಲೆ ಒಂದು ಸ್ಕೂಲ್ ಫಂಕ್ಷನ್ ಇತ್ತು, ಅದರಲ್ಲಿ ನನ್ನ ಮಗಳಿಗೋಸ್ಕರ ಒಂದು ಬ್ಲೌಸ್ ತರಿಸಿದ್ದೆ. ಆದರೆ ಬ್ಲೌಸ್ ಮಾತ್ರ ಈಗ ಬಂದಿದೆ. ಫಂಕ್ಷನ್ ಆಗಿ ಎಷ್ಟು ದಿನ ಆಯ್ತು ಸಂಜು? 4 ದಿನ ಆಯಿತು. 4 ದಿನ ಇಷ್ಟು ಲೇಟಾಗಿ ಬಂದರೆ ಏನಾದರೂ ಫಂಕ್ಷನ್ಗೆ ಹೋಗಲಿ ಬಿಡು, ರಿಟರ್ನ್ ಹಾಕ್ಬಿಡ್ತೀನಿ ಈ ಬ್ಲೌಸ್ನ. ನಾನು ರಿಟರ್ನ್ ಹಾಕ್ತೀನಿ. ಇವಾಗ ಪ್ರಯೋಜನ ಇಲ್ದಾಗ ಬಂದರೆ ಏನು ಮಾಡೋದು ಹೇಳಿ. ಅದು ಆ್ಯಕ್ಚುಲಿ ಕಲರು ಅಲ್ಲಿ ಬೇರೆ ಇದ್ದಿದ್ದು, ನಾನು ನೋಡಿದಾಗ ಬೇರೆ ಇದ್ದಿದ್ದು, ಇಲ್ಲೇ ಕಲರು ಫುಲ್ಲು ಚೇಂಜ್ ಇದೆ. ಬೇಜಾರಾಗ್ತಾಯಿದೆ, ಚೇಂಜ್ ಮಾಡಿಬಿಡ್ತೀನಿ. ರಿಟರ್ನ್ ಬಂದಿದೆ. ಅವಳಿಗೂ ಇಷ್ಟ ಆಗಿಲ್ಲ ಅಂತ ಈ ಬ್ಲೌಸು, ರಿಟರ್ನ್ ಕೊಟ್ಬಿಡ್ತೀನಿ. ಅದು ಆ್ಯಕ್ಚುಲಿ ಮ್ಯಾಚೇ ಆಗಿಲ್ಲ. ಒಂದು ಸ್ಯಾರಿಗೋಸ್ಕರ ಮ್ಯಾಚಿಂಗ್ ಅಂತ ತರಿಸಿದ್ದೆ. ಕಲರೇ ಬೇರೆ ಥರ ಇದೆ, ಈ ಕಲರೇ ಬೇರೆ ಥರ ಇದೆ. ಇದನ್ನು ಇವಾಗ ರಿಟರ್ನ್ ಮಾಡಿಬಿಡ್ಬೇಕಷ್ಟೆ. ಪೊಂಗಲ್ ತಿಂತಾಯಿದ್ದೀನಿ, ಸೂಪರಾಗಿದೆ ಟೇಸ್ಟು. ಸ್ವಲ್ಪ ನೀರಾಗಿದೆ, ಹಾಲಾಗಿದೆ, ಆದರೂ ಪರವಾಗಿಲ್ಲ. ಹೀಗೆ ಇರಬೇಕು. ತಣ್ಣಗಾದ್ಮೇಲೆ ಫುಲ್ಲು ಗಟ್ಟಿಯಾಗಿಬಿಡುತ್ತೆ ಪೊಂಗಲು. ಹಾಗಾಗಿ ಹೀಗೆ ತೆಳ್ಳಗಿದ್ರೇ ಚೆನ್ನಾಗಿರುತ್ತೆ. ಸೂಪರಾಗಿದೆ ಪೊಂಗಲು. ಪೂಜೆ ಎಲ್ಲ ಮುಗೀತು. ಇವಾಗ ನಾನು ತಿಂಡಿ ತಿಂತಾಯಿದ್ದೀನಿ. ನಾನಿವತ್ತು ದೋಸೆ ಹಾಗೆ ಕೆಂಪು ಚಟ್ನಿ ಮಾಡಿದ್ದೆ. ಆಲ್ರೆಡಿ ಈ ರೆಸಿಪಿ, ಕೆಂಪು ಚಟ್ನಿ ರೆಸಿಪಿ ನನ್ನ ಚಾನಲಲ್ಲಿದೆ. ಯಾರಿಗಾದ್ರೂ ಬೇಕಿದ್ದರೆ ಹೋಗಿ ಚೆಕ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ, ದೋಸೆಗೆ ಸಖತ್ತಾಗಿರುತ್ತೆ. ಹಾಗೆ ಈಗ ನಾನು ಪೂಜೆ ಎಲ್ಲ ಮುಗಿದ್ಮೇಲೆ ಇವಾಗ ತಿಂಡಿ ತಿಂತಾಯಿದ್ದೀನಿ. ನಮ್ಮ ಮನೆಯವ್ರದ್ದು ಹಾಗೆ ನನ್ನ ಮಗಳದ್ದು ಇಬ್ಬರದ್ದು ತಿಂಡಿ ಮುಗ್ದಿದೆ. ಇವಾಗ ನಾನು ಕೂಡ ತಿಂಡಿ ತಿಂತಾಯಿದ್ದೀನಿ. ಬಿಸಿ ದೋಸೆ ಹಾಕ್ಕೊಂಡು ತಿಂಡಿ ತಿಂತಾಯಿದ್ದೀನಿ. ಮೇಕ್ ಶೋರ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ಜಾಸ್ತಿ ವಿಡಿಯೋ ಮಾಡೋಕ್ಕೋಗಿಲ್ಲ, ಸ್ವಲ್ಪ ಚಿಕ್ಕದಾಗಿ ಹಬ್ಬದ ದಿನ ವ್ಲಾಗ್ ಮಾಡೋಣ ಅಂತ ಅನ್ನಿಸ್ತು. ಹಾಗಾಗಿ ಚಿಕ್ಕದಾಗಿ ವ್ಲಾಗ್ ಮಾಡಿದ್ದೀನಿ. ಮೇಕ್ ಶೋರ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಇನ್ನು ಒಳ್ಳೆ ಕಂಟೆಂಟ್ ಜೊತೆಗೆ ನಾನು ನಿಮ್ಮ ಮುಂದೆ ಬರ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.